ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಹೇಳು. ಆಮೇಲೆ ಏನು ಸಮಾಚಾರ? ಎಲ್ಲಿ ಹೋಗ್ತಾ ಇದೀವಿ ಈಗ? ರೌಂಡ್ಗೆ. ಆಮೇಲೆ ಎಲ್ಲಿ ಹೋಗ್ತಾ ಇದೀವಿ ಹೇಳು? ರೌಂಡ್ಗೆ, ಪಾರ್ಕ್ಗೆ. ಹಬ್ಬ ಆಗುತ್ತೆ, ಮಳೆ ಬೇರೆ ಬಂದ್ಬಿಟ್ಟಿದೆ. ಬರೀ ರೌಂಡ್ ಹೊಡ್ಕೊಂಡ್ ಬರೋಣ, ಶಾಪಿಂಗ್ ಮಾಡ್ಕೊಬರೋಣ. ನೋ ಟಾಯ್ಸ್. ಮನೇಲಿ ಎಷ್ಟು ಟಾಯ್ಸ್ ಇದೆ, ನೋ ಟಾಯ್ಸ್. ಹಿಂಗೆ ನನಗೆ ನೈಸ್ ಹೊಡಿಯೋದು. ನೋ ಟಾಯ್ಸ್ ಬೇಬಿ, ಆಯ್ತಾ? ನೋ ಟಾಯ್ಸ್. ಏನು ಬೇಕು ನಿಂಗೆ ಟಾಯ್ಸ್? ವಾಟ್ ಯು ವಾಂಟ್? ನಿಂಗೆ ಏನು ಬೇಕು? ಕೂದಲು ಬಿಡು. ನಾನು ಏನು ಕೇಳಿದೆ? ಅಂಬ ಕೇಳಿದ್ರೆ ಏನು ಮಾಡ್ತೀನಿ ನಾನು? ಅಲ್ಲ, ಏನು ಮಾಡ್ತೀನಿ ನಾನು? ಅಯ್ಯೋ, ಅಂಬ ಕೇಳಿದ್ರೆ ಏನು ಮಾಡ್ತೀನಿ? ಏನು ಮಾಡ್ತೀನಿ ಅಂತ ಹೇಳಿದ್ದೀನಿ ನಾನು. ಅಂಬ ಕೇಳಿದ್ರೆ ಏನು ಮಾಡ್ತೀನಿ ನಾನು? ನಂಗೆ ಬೇಡತ್ತೆ. ಏನು ಮಾಡ್ತೀನಿ? ಕತ್ತರಿಸ್ಬಿಡ್ತೀನಿ. ಏನು ಕತ್ತರಿಸ್ತೀನಿ? ಕಾಲು ಕತ್ತರಿಸ್ಬಿಡ್ತೀನಿ ಅಂತ ಹೇಳಿದೆ ಮೊನ್ನೆ. ಅದಕ್ಕೆ ಹಂಗಂತ ಅಮ್ಮ ಕಾಲು ಕತ್ತರಿಸ್ಬಿಡ್ತೀನಿ ಅಂತ ಹೇಳಿದೆ ಅಂತ. ಹೋಗಿ ನೀನು ಪಪ್ಪ ಹತ್ರ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇಲ್ವಾ? ಅವ್ನು ರೆಡಿಯಾಗಿ ಕುತ್ಕೊಬಿಟ್ಟವನೆ. ಇದು ಸರಿ ಎತ್ಕೊ ಅಂದ, ಬರ್ತಾನೆ ನಾವು ಬ್ಲಾಗಲ್ಲಿ ಅಂದರೆ ಹಿಂಗೆ ಮಾಡ್ತಾವನೆ. ಆಮೇಲೆ ಇನ್ನೊಂದೇನು ಗೊತ್ತಾ? ನಾನು ನನ್ನ ಹೇರ್ ಕಲರ್ ಚೇಂಜ್ ಮಾಡಿಬಿಟ್ಟಿದ್ದೀನಿ, ಬ್ಯಾಕ್ ಟು ಬ್ಲ್ಯಾಕ್. ಸೊ ಅದು ಹೇಗೆ ಕಾಣಿಸ್ತಾ ಇದೆ ಫುಲ್ ಲುಕ್ ಅನ್ನೋದನ್ನ ನಿಮಗೆ ಒಂದು ಗ್ಲಿಮ್ಸ್ ಹಾಕ್ತೀನಿ. ನೆನ್ನೆ ಮಾಡಿದೆ. ಸೊ ಅದು ಅವಾಗ ಒಂದೆರಡು ವೀಡಿಯೋಸ್ ತೊಗೊಂಡಿದ್ದೆ. ಸೊ ಅದನ್ನು ಆ್ಯಡ್ ಮಾಡ್ತೀನಿ. ಆ್ಯಂಡ್ ನನಗೆ ಆಚೆ ಹೋಗೋದು ಆ್ಯಂಡ್ ಸ್ವಲ್ಪ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸರಿ ಬನ್ನಿ, ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡೋಣ ಹೇಗೆ ಹೋಗುತ್ತೆ ಏನು ಅಂತ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವತ್ತು ಸುನಿಗೆ ಪನ್ನೀರ್ ಸಲಾಡ್. ಓಕೆ, ಇದನ್ನು ಎತ್ಕೊಳ್ಳೋಕೆ ಕಷ್ಟ ಆಗ್ತೈತೆ. ಕೊಡೋಣ. ಎಷ್ಟೊಂದು ದಿನ ಆಗೋಗಿತ್ತು ಈ ಥರ ಸಲಾಡ್ ಮಾಡಿ. ಬೆಳಗ್ಗೆ ಹೊತ್ತು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಹೊಯ್ ಹಾಯ್. ತುಂಬ ಹಾಕಿದ್ಯಾ? ಅದ್ರ ಒಳಗಡೆ ಇರೋದೆಲ್ಲ ಇದೆ, ತರಕಾರಿನೇ. ಮಿಕ್ಸ್ ಮಾಡೋದೇನು? ಮಾಡೋ ಚೂರು ಚೂರ ಸೈಡಲ್ಲಿ. ಇಲ್ಲ, ಚೆಲ್ಲೋಗಲ್ಲ, ಮಾಡೋ. ಫೋಕ್ ಕೊಡ್ಲಾ? ಹಾಂ, ಬೌಲ್ಗೆ ಹಾಕಿದ್ರೆ ಚೆನ್ನಾಗಿ. ದೊಡ್ಡ ಬೌಲ್ಗಾ ಕೊಡ್ಲಾ? ದೊಡ್ಡ ಬೌಲು ನೋಡಿ. ಎಲ್ಲ ಒಂದು ಸಲಾಡ್ ಮಾಡೋಕ್ಕೆ ಹೋಗಿತ್ತು. ಇದು ಅಷ್ಟೇ ಎಲ್ಲ ಗೊಂಜೋ ಇದೆ. ಮನೆ ಶಿಫ್ಟಿಂಗ್ ಮಾಡ್ತಾರೋ ಪರಿಣಾಮ. ಹೇಳಿ ನೋಡಿ ಹೆಂಗೆ ಮಲಗಿರೋದು. ಹಿಂಗೆ ಮಲ್ಕೋತಾರೆ ಯಾರು? ಇದಕ್ಕೆ ಹಾಕು. ತೊಳ್ಕೊಬರಲ್ಲ? ಹಾಂ, ಏನೇನಿದೆ ಹೇಳು? ಹೇಳು. ಕಾರ್ನ್, ಈರುಳ್ಳಿ, ಟೊಮೊಟೊ, ಸೌತೆಕಾಯಿ, ಪನ್ನೀರ್, ಸ್ವಲ್ಪ ಸೀಸ್ನಿಂಗ್, ಸಲಾಡ್ ಡ್ರೆಸ್ಸಿಂಗ್ ಇದೆ, ಪೆಪ್ಪರ್, ಸ್ವಲ್ಪ ಸಾಲ್ಟು, ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಪನ್ನೀರನ್ನ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಮಸ್ಟರ್ಡ್, ಹನಿ ಮಸ್ಟರ್ಡ್ ಡ್ರೆಸ್ಸಿಂಗ್ನ ಹಾಕಿದ್ದೀನಿ. ಸ್ವಲ್ಪ ಎಕ್ಸ್ಟ್ರಾ ಸಾಲ್ಟ್ ಬೇಕಾ? ಹಾಕಿದ್ದೀನಿ, ಸಾಕು, ಜಾಸ್ತಿ ಬೇಡ. ಎಲ್ಲ ನಿಂದು ಡ್ರ್ಯಾಗನ್ ಫ್ರೂಟು ತಿಂದಿಲ್ವಾ? ಏಕೆ? ನಂಗೆ ಗೊತ್ತಿಲ್ಲ ಅದೆಲ್ಲಿಟ್ಟು. ನೀನೇ ಎತ್ಕೊ. ಈಗ ಸಾಲ್ಟ್ ಕಮ್ಮಿ ಇದೆಯಾ ಅದಕ್ಕೆ? ಹಾಂ, ಸಾಕು. ಇನ್ನು ಜಾಸ್ತಿ ಸಾಲ್ಟ್ ಏನಕ್ಕೆ? ಚೆನ್ನಾಗಿಲ್ವಾ? ಹಾಂ, ಚೆನ್ನಾಯ್ತಾ? ಬಂದು ಖಾರ ಬೇಕು ಅಂತ ಖಾರ ಹಾಕ್ಸ್ಕೊಂಡು ಹೋಗೋನೆ. ಆ ಖಾರನಿಗೆ ಖಾರ ಬೇಕಾ ನಿಂಗೆ? ಹಾಂ, ಖಾರ ಹಾಕು ಮಮ್ಮ ಖಾರ ಹಾಕು ಅಂತ. ಇದೇನು ವೀರು ಎಲ್ಲ ಕೆಳಗೆ ಹಿಂಗೆ ಎಸ್ತಿದ್ಯಾ? ತಿನ್ಬಿಟ್ಟು ಎತ್ತಬೇಕು. ಹಾಂ,
ಓಕೆ ಗಾಯ್ಸ್, ನೋಡ್ತಾ ಇದ್ದೀರಲ್ಲ, ನಾನು ಹೇರ್ ಕಲರ್ ಚೇಂಜ್ ಮಾಡಿದೆ. ಇದು ಮನೆಯಲ್ಲೇ ಹೇರ್ ಕಲರ್ ಮಾಡ್ಕೊಂಡಿರೋದು. ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ನೋಡಿ, ಬೇಕಾದ್ರೆ ನಾನು ಕಮ್ಮಿಂಗ್ ವ್ಲಾಗಲ್ಲಿ ತೋರಿಸ್ತೀನಿ. ನಾನು ನಮ್ಮ ಅತ್ತೆ ಇಬ್ಬರೂ ಕೂಡ ಮನೆಯಲ್ಲೇ ಹೇರ್ ಕಲರ್ ಚೇಂಜ್ ಮಾಡಿಕೊಂಡೆ. ಈ ಸತಿ ಬ್ಲ್ಯಾಕ್ ಮಾಡಿಕೊಂಡೆ, ಯಾಕಂದರೆ ಲಾಸ್ಟ್ ಟೈಮ್ ಕಲರ್ ಯಾಕೋ ನನಗೆ ಅಷ್ಟು ಸೂಟ್ ಆಗ್ತಾ ಇರಲಿಲ್ಲ. ಆ್ಯಂಡ್ ತುಂಬ ಅದು ಒಂಥರ ಹೆವಿ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಎಲ್ಲ ಥರ ಇಂಡಿಯನ್ ವೇರ್ಗೆಲ್ಲ ಅದು ಸೂಟ್ ಆಗ್ತಿಲ್ಲ. ಎಸ್ಪೆಷಲಿ ನನಗೇನೋ ಅಷ್ಟೊಂದು ಸ್ಯಾಟಿಸ್ಫೈ ಆಗಿರಲಿಲ್ಲ. ಸರಿ ಆಯಿತು, ಬ್ಯಾಕ್ ಟು ಬ್ಲ್ಯಾಕೇ ಇರಲಿ, ಒಂದು ಸ್ವಲ್ಪ ದಿನ ಇದನ್ನೇ ಮೇಂಟೈನ್ ಮಾಡೋಣ. ತುಂಬ ವರ್ಷನೇ ಆಗೋಗಿತ್ತು ನನಗೆ ಫುಲ್ ಬ್ಲ್ಯಾಕ್ ಹೇರ್ ನೋಡಿ. ಯಾವಾಗಲೂ ಕಲರ್ ಮಾಡಿಸಿ ಅದೇನೋ ಒಂಥರ ಅನ್ನಿಸ್ತಾಯಿತ್ತು. ಸರಿ ಆಯಿತು ಅಂದ್ಬಿಟ್ಟು ಈ ಸತಿ ಮನೇಲೇ ನಾನು ಬ್ಲ್ಯಾಕ್ ಕಲರ್, ಅದೇನು ನಾನು ಬರೀ ಕಲರ್ ಮಾಡಿಸಿದೆ ನೋಡಿ, ಆ ಜಾಗಕ್ಕೆ ಮಾತ್ರ ಹಾಕ್ಕೊಂಡಿದ್ದೀನಿ. ಅಂದರೆ ಫುಲ್ ಡಾರ್ಕ್ ಬ್ಲ್ಯಾಕ್ ಮಾಡಿಸಿಲ್ಲ, ಒಂಥರ ಡಾರ್ಕ್ ಬ್ರೌನ್ ಕಲರ್ನ ನಾನು ಹಾಕ್ಕೊಂಡಿರೋದು. ಆ್ಯಂಡ್ ರಿಸಲ್ಟ್ ಅಂತೂ ಚೆನ್ನಾಗಿ ಬಂದಿತ್ತು. ನಮ್ಮ ಅತ್ತೆನೂ ಕೂಡ ಹೇರ್ ಕಲರ್ ಹಾಕ್ಕೊಂಡಿದ್ದಾರೆ. ನಾನು ಕಮ್ಮಿಂಗ್ ವ್ಲಾಗ್ಸಲ್ಲಿ ಡೀಟೇಲ್ ಆಗಿ ನಾನು ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾಕಂದರೆ ನಾನೇ ಫಸ್ಟ್ ಟೈಮ್ ಮಾಡ್ಕೊಂಡಿದ್ದು, ನಿಮಗೆ ಫಸ್ಟ್ ಟೈಮೇ ಹೇಳೋದು ಹೆಂಗೆ ಅಂದ್ಬಿಟ್ಟು ಟ್ರೈ ಮಾಡಿದೆ. ಬಟ್ ಐ ಲವ್ ಇಟ್. ಇವಾಗ ನನಗೇನು ಅನಿಸುತ್ತೆ ಅಂದರೆ ನನ್ನ ಫೇಸ್ ಇನ್ನೂ ಬ್ರೈಟಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ನಮ್ಮ ಅತ್ತೆ ಕೂಡ ಹೇಳ್ತಾಯಿದ್ರು, ತುಂಬ ಲಕ್ಷಣವಾಗಿ ಇವಾಗ ಚೆನ್ನಾಗಿದೆಯಾ, ಕಲರೆಲ್ಲ ಮಾಡಿಸ್ಬಿಡಮ್ಮ ಅಂತ ಹೇಳ್ತಾಯಿದ್ರು. ನನಗೂ ಹಂಗೆ ಅನ್ನಿಸ್ತಾ ಇತ್ತು. ಈ ಥರ ಫುಲ್ ಬ್ಲ್ಯಾಕ್ ಹೇರ್ ಟ್ರೈ ಮಾಡಿ ತುಂಬ ದಿನವೇ ಆಗೋಗಿತ್ತು. ನಿಮ್ಗೆ ಹೇಗೆ ಅನ್ನಿಸ್ತು? ಚೆನ್ನಾಗಿದೆ ಅನಿಸ್ತಾ ಇದೆಯಾ? ಬ್ಲ್ಯಾಕ್ ಕಲರ್ ಇಷ್ಟ ಆಯ್ತಾ ಇಲ್ಲ ಫುಲ್ ಕಲರ್ ಮಾಡಿಸಿದ್ದು ಇಷ್ಟ ಆಯ್ತಾ ಅಂತ ಹೇಳಿ. ಚೆನ್ನಾಯ್ತಾ? ಆಚೆ ಹೋದ್ವಿ ಶಾಪಿಂಗ್ ಅಂತ, ಮಳೇಲಿ ವಾಪಸ್ ಬರ್ತಾ ಇದೊಂದು ಹಿಡ್ಕೊಂಡು ಬಂದಿದ್ದೀವಿ. ಏನಪ್ಪ ಅದು? ಬಾಲ ಎಲ್ಲಿದೆ ಎಲಿಫೆಂಟು? ಅದ್ರದ್ದು ಇದು ಮೂತಿ ಬಾಯಿ, ಅದು ಕೊಂಬು, ಆಮೇಲೆ ಸೊಂಡ್ಲು, ಕಣ್ಣು. ನಾನು ಕುತ್ಕೋಬೋದಂತೆ. ಕುಚ್ಚೋಳ ಐಡಿಯಾ ಹೋಗಿ ಅಂದ್ಬಿಡಿಯೋ ಮುರ್ದಾಗ್ಬಿಟ್ರೆ ಕಷ್ಟ. ಯಾವುದೇ ಅಪ್ಪ ನನಗಿಂತ ದಪ್ಪ ಇರೋನೇ ಕೂತ್ಕೊಂಡು ತೋರಿಸ್ತಾ ಇಲ್ಲ. ಅಲ್ಲಿ ಕೂತ್ಕೊಳ್ಳ ಜೂ 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 ಆನೆ 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 ನೈಸ್ ಮಾಡು. ಇದಕ್ಕೇನಾರು ಹೆಸರಿಡುವಿರು? ಅಲ್ಲ, ಪೆಟ್ ನೇಮ್ ಏನಾರು ಇಡ. ಎಲಿಫೆಂಟ್ ನೀನು ಇಡವೇ? ಅಲ್ಲ ವೀರು, ಪ್ರೀತಿಯಿಂದ ಏನಾದ್ರು ಕರಿ. ಅದಕ್ಕೆ ಏನಂತ ಕರಿತೀಯ ಪ್ರೀತಿಯಿಂದ? ಜಾಕಿ ಕೆಂಚಿ ಅನ್ನೋ ವೀರು. ಕಿವಿನೋಲ ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ ನಿಂಗೆ? ಅದ್ರ ಬಾಲ ತೋರಿಸು, ಪಿಂಕ್ ಬಾಲ ಚೆನ್ನಾಗಿದ್ಯಾ? ಅದು ಆರೆಂಜ್ ಅಲ್ಲ, ಬ್ರೌನು. ಅದು ಪಿಂಕು. ಅದೆಲ್ಲ ಮುಟ್ಟಂಗಿಲ್ಲ, ಕಿತ್ತಾಕಂಗಿಲ್ಲ. ಏನಂತ ಹೇಳಿದೆ ಹೇಳು ಮಮ್ಮ? ನಂಗೆ ತೋರಿಸ್ದಾ? ಹ್ಞೂ ಸರಿ. ಬಟ್ ಕಿತ್ತಾಕಂಗಿಲ್ಲ, ಹಾಳು ಮಾಡಂಗಿಲ್ಲ. ಚೆನ್ನಾಗಿ ಹಂಗೆ ಇಟ್ಕೋಬೇಕು. ಓಕೆ. ಇದು ಆರ್ ಬಿ ಐ ಲೇಔಟ್, ಜೆ ಪಿ ನಗರ್, ಟೆಕ್ಸಸ್ ಮಾರ್ಟ್ ಹತ್ರ ಯಾರೋ ರೋಡ್ ಸೈಡಲ್ಲಿ ಹಾಕ್ಕೊಂಡಿದ್ರು. ಹಾಗೆ ಅಲ್ಲಿ ನಿಂತಿದ್ವಿ ಅಂತ ಬಾರ್ಗೇನ್ ಮಾಡಿ ಇಸ್ಕೊಂಡು ಬಂದಿದ್ದೀವಿ. ಚೆನ್ನಾಯ್ತಪ್ಪ? ನಿಂಗೆ ಇಷ್ಟ ಆಯ್ತಪ್ಪ? ಹೇಳು, ಇಷ್ಟ ಆಯ್ತಾ? ಈ ಕಡೆಗೆ ತಿರ್ಗಿಸ್ತೀಯಾ? ಚೆನ್ನಾಗಿದೆ ಬಿಡು. ಹಾಂ, ಫೋಟೋನಾ ನೋಡು, ಚೆನ್ನಾಗಿದೆಯಾ? ಹೇಳು ಸೂಪರ್ ಅಂತ. ಸೂಪರ್ ಕೆಂಚಿ. ಏನು ಏನು ಅದ್ರ ಹೆಸರೇನು? ಬೇಬಿ ಎಲಿಫೆಂಟ್. ಆಯ್ತು, ಅದು ಚೆನ್ನಾಯ್ತು. ಏನಪ್ಪ ಜೋಡಿಸಿದ್ಯಾ? ಏನೇನಿದೆ ಅಲ್ಲಿ ತೋರಿಸು ಬನ್ನಿ. ಏನಿದು? ಇದು ಉಲ್ಟಾ ಸರಿಗೆ ಜೋಡಿಸಿಲ್ಲ. ಇದು ಬಿಸನ್ ಮೂತಿ ನೋಡಿ, ಸರಿಗೆ ಮಾಡಿಲ್ಲ ನೀನು. ಈ ರ್ಯಾಬಿಟ್ ಸರಿಗೆ ಮಾಡಿಲ್ಲ ನೋಡು. ಬಾಡಿ ಇಲ್ಲಿದೆ, ಇದು ಸರಿಗೆ ಮಾಡಿಲ್ಲ. ಇದು ಕರೆಕ್ಟಾಗಿ ಮಾಡಿದ್ಯಾ? ದಿಸ್ ಒನ್ ಇಸ್ ರೈಟ್. ಟೈಗರು ಕರೆಕ್ಟಾಗಿ ಮಾಡಿದ್ಯಾ? ಇದು ಕರೆಕ್ಟಾಗಿ ಮಾಡಿಲ್ಲ. ಇದು ಇಲ್ಲಿ ಬರಬೇಕು. ರ್ಯಾಬಿಟ್, ಈ ರ್ಯಾಬಿಟ್ ಕರೆಕ್ಟಾಗಿ ಮಾಡಿದ್ಯಾ? ನೋಡಿ ಇಲ್ಲಿ ಒಂದು ನಿಮಿಷ, ಇಲ್ಲಿ ನೋಡು.
ಇಲ್ಲಿ ನೋಡಿ, ಇಲ್ವಾ ನಿಮಿಷ ನಾನು ಕೇಳೋದ್ನ. ಈ ರ್ಯಾಬಿಟ್ ಎಷ್ಟು ಕ್ಲೀನ್ ಆಗಿದೆ. ಈ ರ್ಯಾಬಿಟ್ ನೋಡು ಎಲ್ಲಿದೆ. ಇದು ಸೇಮ್ ಇದೆಯಾ? ಇದು ಕರೆಕ್ಟು, ಇದು ರಾಂಗ್. ಕರೆಕ್ಟ್ ಆಗಿರೋದೆಲ್ಲ ಒಂದ್ ಕಡೆ ಇಡ್ತೀನಿ ನಾನು. ಕರೆಕ್ಟ್ ಇರೋದೆಲ್ಲ ಒಂದ್ ಕಡೆ ಇಡ್ತೀನಿ. ರಾಂಗ್ ಇರೋದೆಲ್ಲ ವೀರು ಮತ್ತೆ ಮಾಡುತ್ತೆ. ಅದು ರಾಂಗ್. ಎಲ್ಲಿ ನೋಡು, ಇದು ರಾಂಗ್. ಇದೆಲ್ಲಿ? ಇದು ಕರೆಕ್ಟಾಗಿ ಮಾಡ್ದಲ್ಲ. 3 ಕರೆಕ್ಟಾಗಿ ಮಾಡಿದ್ಯಾ, ಇದೆಲ್ಲ ರಾಂಗ್ ಮಾಡಿದ್ಯಾ. ರಾಂಗ್. ಫಸ್ಟ್ ಒಂದೇ ಕಡೆಯಿಂದ ಒಂದ್ ಕಡೆಯಿಂದ ಮಾಡು ಎಲ್ಲ. ನೀನೆಲ್ಲಿ ಕರೆಕ್ಟಾಗಿಡು. ಎಲ್ಲಿ? ಒಂದ್ ನಿಮಿಷ ತೋರಿಸಿ ನನಗೆ. ತೋರಿಸಿ ಎಲ್ಲಿ? ಒಂದ್ ನಿಮಿಷ ಇರು. ಹಿಂಗೆ ಹಿಂಗೆ. ಸ್ಮಾರ್ಟ್ ಬೇಬಿ. ದೊಡ್ಡದು ಅಲ್ಲ. ಕರೆಕ್ಟಾಗಿ ಮಾಡು ನಿಧಾನಕ್ಕೆ. ಮೇಲಿಂದ ಹಾಕಿ. ಎಲ್ಲಿ? ಶೋಮಿ. ವಾ, ಕರೆಕ್ಟ್. ಏನ? ಕರೆಕ್ಟ್. ಇದೆಲ್ಲ ರಾಂಗೆ. ಒಂದೊಂದೇ ಎತ್ಕೊಂಡು ಮಾಡು. ಇಷ್ಟು 4 ಮಾತ್ರ ಕರೆಕ್ಟ್ ಮಾಡಿದ್ಯಾ. ಮಾಡು. ನೋ. ನೋ. ಇಲ್ಲಿದೆಯಲ್ಲ ನೋಡು, ಇನ್ನೂ 4 ಐಟಮ್ಸ್ ಇದೆ. 4ಅಲ್ಲಿ ನೋಡು, ಇಲ್ಲಿದೆಯಲ್ಲ. ಇರೋ. ಇದು ಹಿಂಗೆ. ಇದು ಹಂಗಲ್ಲ, ಅದಲ್ಲ ಇದು. ಅಲ್ಲ. ಕರೆಕ್ಟ್ ಮಾಡವನೆ. ಸ್ವಲ್ಪ ತಪ್ಪು ಮಾಡವನೆ. ಒಂದು 3-4 ಕರೆಕ್ಟ್ ಮಾಡ್ದ. ಇವೆಲ್ಲ ಹೆಂಗಂದ್ರೆ ಹಂಗೆ ಜೋಡ್ಸಿಕ್ಕವನೆ. ಎಲ್ಲಿ? ಕೆಳಗೆ ಬಿತ್ತು, ಎತ್ಕೋ. ಇನ್ನೊಂದೆಲ್ಲಿ? ಇನ್ನೊಂದು ಪೀಸು. 4 ಪೀಸ್ ಅಲ್ವಾ? ಇನ್ನೊಂದೆಲ್ಲಿ? ಅದಲ್ಲ, ಅಲ್ಲಿ ಕೆಳಗೆ ಬಿದ್ದಿದೆ ನೋಡಪ್ಪ. ಜೋಡ್ಸು ಬಾ, ರ್ಯಾಬಿಟ್ ಜೋಡ್ಸು ಬಾ. ಕ್ಲೀನಾಗಿ. ನೋವಿರು. ಇದು ಇರು. ಊಟ ಮಾಡ್ಕೊಂಡು ಮಾಡೋಣ. ಊಟ ಮಾಡಿ ಮಾಡೋಣ. ಮಮ್ಮ ಉಪ್ಪು ಹಾಕಿದ್ದೀರತ್ತೆ? ತುಪ್ಪ ಏನು ಹಾಕಿದಾಗ? ಇಲ್ಲ. ಇವತ್ತು ನಮ್ಮ ಮನೆಯಲ್ಲಿ ಊಟ ದಾಲ್, ಹೀರೆಕಾಯಿ ಮತ್ತು ಆನಿಯನ್ ಪಕೋಡ, ಅನ್ನ, ಹೀರೆಕಾಯಿ, ಇದು ದಾಲ್, ಪಪ್ಪು. ಏನು ಬೇಕವ ನಿಂಗೆ? ಇಷ್ಟೊತ್ತಲ್ಲಿ ಯಾರೇ ಚೂಸ್ಟಿಕ್ ತಿಂತಾರೆ? ಬಾರೆ. ಇಲ್ಲ, ಸರಿಗೆ ಜೋಡಿಸಿಲ್ಲ. ಈ ರ್ಯಾಬಿಟು ಸರಿಗೆ ಜೋಡಿಸಿಲ್ಲ ನೋಡು. ಇದನ್ನಿಲ್ಲಿ, ಇದು ಇಲ್ಲಿ ಉಲ್ಟಾ ಎಲ್ಲ. ಇಡು ಆ ಕಡೆ ಹಿಂದಕ್ಕೆ ತಳ್ಳು. ಎಲ್ಲ ಸರಿ ಮಾಡಿದ್ಯಾ ವೀರು? ಏನೇನು ಹೇಳಪ್ಪ ಫಸ್ಟಿಂದ ಏನೇನಿದೆ ಅಂತ. ಇಲ್ಲಿಂದ ಫಸ್ಟಿಂದ ಹೇಳು. ಏನೇನು ಹೆಸರು? ಇದ್ರ ಹೆಸರೇನು? ಇದು ಆಮೇಲೆ ಮೇಲಿರೋದು ಇದೇನಪ್ಪ? ಇದೇನು? ವೆರಿ ಗುಡ್. 2 tiger. 2 tiger, 2 bear, 2 elephant, 2 monkey, 2 rabbit. ಇನ್ನೊಂದು
ಓಕೆ ಗಾಯ್ಸ್, ಇದು ಇನ್ನೊಂದು ದಿನದ ವ್ಲಾಗ್. ಬೆಳಗ್ಗೆ ಬ್ರೇಕ್ಫಾಸ್ಟ್ ಕತೆ, ಆದರೆ ವೀಡಿಯೋ ಮಾಡ್ತಾ ಇರೋದು ವೀರು. ಸ್ವಲ್ಪ ಜಾಸ್ತಿ ಅಲ್ಲಾಡ್ಸಿರೋದು ಆ್ಯಂಡ್ ಕ್ಯಾಮ್ರಾ ಹೆಂಗೆಂಗೋ ತೋರಿಸಿದ್ದಾನೆ, ಬೇಜಾರು ಮಾಡ್ಕೋಬೇಡಿ. ಅವನು ಇವಾಗ ವೀಡಿಯೋ ಮಾಡ್ತೀನಿ ಅಂತ ಹಿಡ್ಕೊಬಿಟ್ಟಿರ್ತಾನೆ. ಬೆಳಗ್ಗೆ ಬ್ರೇಕ್ಫಾಸ್ಟು ಇವತ್ತು ಮಲ್ಟಿಗ್ರೇನ್ ಚಪಾತಿ ಆ್ಯಂಡ್ ಪಲ್ಯ, ತರಕಾರಿ ಪಲ್ಯ ಮಾಡಿದ್ವಿ. ಮಿಕ್ಸ್ ಕ್ಯಾರೆಟ್, ಬೀನ್ಸ್, ಬಟಾಣಿ, ಆಮೇಲೆ ಏನು ಆಲೂಗಡ್ಡೆ ಎಲ್ಲ ಥರ ಹಾಕ್ಬಿಟ್ಟು ವೆಜಿಟೇಬಲ್ದು ಪಲ್ಯ ಮಾಡಿದ್ವಿ. ನಮ್ಮ ಅಪ್ಪ ಕೂಡ ಬಂದಿದ್ದರು. ಇವಾಗಂತೂ ಡೈಲಿ ಬರ್ತಾರೆ ಅವರು, ಆಯಿತಾ. ಇಲ್ಲೇ ಇದ್ದೀವಿ. ಇನ್ನು ಮನೆ ಖಾಲಿ ಮಾಡಿದ್ಮೇಲೆ ನೋಡ್ಬೇಕು 15 ದಿವಸ ಆಗುತ್ತೋ ಇಲ್ಲ ವಾರಕ್ಕೊಂದಿನ ಬರ್ತಾರೋ ಏನೋ. ಈ ಒಂದು ಮೂಮೆಂಟ್ನ ಮಿಸ್ ಮಾಡ್ಕೋತೀನಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದನ್ನ. ಏನು ಮಾಡೋಕ್ಕಾಗಲ್ಲ, ನೋಡೋಣ ಅವರು ಹೇಗೆ ಟ್ರಾವೆಲ್ ಮಾಡೋಕ್ಕಾಗುತ್ತಾ ಏನು, ಅದೊಂದು ಬೇಜಾರಿದೆ. ಇನ್ನೊಂದು 15-20 ದಿನ ಅಷ್ಟೇ ಅಲ್ವಾ ಅನ್ನೋ ಥರ ಒಂದು ಬೇಜಾರು ಕಾಡ್ತಾ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನೋಡೋಣ ಹೆಂಗೆ ಹೋಗುತ್ತೆ ಏನು ಅಂತ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ಇನ್ನೊಂದು ವಿಷಯ ನಾನು ಮಾತಾಡಬೇಕಿತ್ತು. ತುಂಬ ಜನ ಈ ವಿಷಯನ ಅವಾಗವಾಗ ಕೇಳ್ತಾ ಇರ್ತೀರಾ. ಲಾಸ್ಟ್ ವಿಡಿಯೋದಲ್ಲೂ ಕೂಡ ಒಬ್ಬರು ಕೇಳಿದರು, ಸ್ವಾತಿ ಸುನಿ ಅಣ್ಣ ಯಾವಾಗಲೂ ಫ್ರೀ ಆಗಿರ್ತಾರೆ, ಅವರು ಕೆಲ್ಸಕ್ಕೆ ಹೋಗೋದಿಲ್ವಾ, ಏನು ಜಾಬ್ ಮಾಡ್ತಾರೆ ಆ್ಯಂಡ್ ಅವ್ರ ಸ್ಯಾಲ್ರಿ ಎಷ್ಟು, ಆ ಥರದ್ದೆಲ್ಲ ತುಂಬ ನನಗೆ ಕ್ವೆಶನ್ಸ್ ಬರ್ತಾ ಇರುತ್ತೆ. ನಾನು ತುಂಬ ಸತಿ ಮೆನ್ಷನ್ ಮಾಡಿದ್ದೀನಿ, ನೀವೇನಾದರೂ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಇದ್ದರೆ ಗೊತ್ತಿರುತ್ತೆ. ಬಟ್ ಇವಾಗ ಎಷ್ಟೊಂದು ಜನ ಹೊಸ ಸಬ್ಸ್ಕ್ರೈಬರ್ಸ್ ಕೂಡ ಆ್ಯಡ್ ಆಗಿರ್ತೀರಾ, ಅವ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಮೋಸ್ಟ್ ಆಫ್ ದಿ ಟೈಮ್ ಸುನಿ ವ್ಲಾಗಲ್ಲಿ ಬರ್ತಾರಲ್ವ, ಹಾಗಾಗಿ. ಆ್ಯಂಡ್ ಡೋಂಟ್ ಮೈಂಡ್, ವೀರು ವೀಡಿಯೋ ಮಾಡ್ತಾ ಇರೋದ್ರಿಂದ ನಾನು ರಬ್ಬರ್ ಬ್ಯಾಂಡ್ ಅಂತೆ ಅಲ್ಲಿ ಇಲ್ಲೆಲ್ಲ ವೀಡಿಯೋ ಮಾಡಿಬಿಟ್ಟಿದ್ದಾನೆ. ಸೊ ನಿಮಗೆ ಸ್ವಲ್ಪ ಡಿಸ್ಟರ್ಬಿಂಗ್ ಅನಿಸ್ಬೋದು, ಸ್ವಲ್ಪ ಹೊತ್ತು ಅಷ್ಟೇ, ಓಕೆನಾ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಸುನಿ, ನಾನು ಹೇಳ್ದಂಗೆ ಅವರು ಒಂದು ಸ್ಟಾರ್ಟಪ್ ಕಂಪ್ನಿನ ಮಾಡ್ಕೊಂಡಿದ್ದಾರೆ, ಅವ್ರ ಫ್ರೆಂಡ್ಸ್ ಸೇರಿ. ಸೊ ಹಾಗಾಗಿ ಅವರು ಮನೆಯಲ್ಲೇ ವರ್ಕ್ ಮಾಡೋದು, ಅವರೆಲ್ಲೂ ಆಫೀಸ್ಗೆ ಹೋಗೋದಿಲ್ಲ. ಅದೊಂದು ಒಂಥರ ಅಡ್ವಾಂಟೇಜು, ನಾವು ಲಕ್ಕಿ ಅದರಲ್ಲಿ. ಮನೇಲೇ ಇರೋದ್ರಿಂದ ಅವ್ರ ಟೈಮಿಂಗ್ಸ್ ಅವ್ರದ್ದಿರುತ್ತೆ, ಅವ್ರದ್ದು US ಶಿಫ್ಟ್ ಆಗಿರುತ್ತೆ. ಹಾಗಾಗಿ ಅವರು ಮಧ್ಯಾಹ್ನದಿಂದ ಒಂದು ಮಧ್ಯರಾತ್ರಿವರೆಗೂ ಮಾಡ್ತಾಯಿರ್ತಾರೆ, ಡಿಪೆಂಡ್ ಅವ್ರ ಕಾಲ್ ಮೀಟಿಂಗ್ಗಳು, ಅವ್ರ ಕೆಲಸ ಹೇಗಿರುತ್ತೆ ಹಾಗೆ. ಬಟ್ ನಾನು ಯಾವಾಗಲೂ ಅವ್ರು ಮೋಸ್ಟ್ ಆಫ್ ದಿ ಟೈಮ್ ಫ್ರೀ ಆಗಿದ್ದಾಗ, ಅವ್ರ ಜೊತೆ ಆಟಾಡುವಾಗ ಎಲ್ಲ ನಮ್ಮ ಜೊತೆ ಕೂತಿರುವಾಗ ವ್ಲಾಗ್ ಮಾಡಿರ್ತೀನಿ. ಹಾಗಾಗಿ ನಿಮ್ಗೇನು ಅನಿಸುತ್ತೆ ಅಂದರೆ ಅವ್ರು ಫುಲ್ ಫ್ರೀ ಆಗಿದ್ದಾರೆ, ಆರಾಮಾಗಿದ್ದಾರೆ ಮನೇಲಿ ಅಂತ ಅನಿಸುತ್ತೆ. ಇಲ್ಲ, ಅವ್ರ ಕೆಲಸಗಳಿರುತ್ತೆ, ರೂಮಲ್ಲಿ ಬಾಕ್ಲಾಕೊಂಡು ಅವ್ರ ಕೆಲಸ ಅವ್ರು ಮಾಡ್ತಾಯಿರ್ತಾರೆ. ಆವಾಗ ನಾನೇನು ಅಷ್ಟು ವೀಡಿಯೋ ತೆಗ್ದಿರಲ್ಲ. ಅವ್ರು ಯಾವಾಗ ನಮ್ಮ ಜೊತೆ ಹಿಂಗೆ ಬಂದು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿರ್ತಾರೆ, ಆವಾಗ ಮೋಸ್ಟ್ ಆಫ್ ದ ಟೈಮ್ ರೆಕಾರ್ಡ್ ಮಾಡಿರ್ತೀನಿ. ಹಾಗಾಗಿ ನಿಮ್ಗೆ ಅನಿಸುತ್ತೆ. ಬಟ್ ನಾನು ತುಂಬಾ ಲಕ್ಕಿ ಅವ್ರು, ಯಾಕಂದರೆ ನಾನು ಮೋಸ್ಟ್ ಆಫ್ ದಿ ಟೈಮ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಆ್ಯಂಡ್ ನನ್ನ ಮಗ ಅಂತೂ ಹುಟ್ಟಾಗಿನ ಪ್ರತಿದಿನ ಅವ್ರ ಅಪ್ಪನ ಜೊತೆನೇ ಬೆಳೆದಿದ್ದಾನೆ. ಆ್ಯಂಡ್ ಆ ಬಾಂಡಿಂಗ್ ಸಖತ್ತಾಗಿದೆ. ಆ್ಯಂಡ್ ಅವ್ರು ಯಾವುದು ಆಚೆ ಹೋಗಿ ಕೆಲಸ ಮಾಡಿ ಬಂದು ಗುರ್ರ ಅನ್ನೋದು ಅವೆಲ್ಲ ಇರೋದಿಲ್ಲ, ಮನೇಲೇ ಇರ್ತಾರೆ, ಕಾಮಾಗಿರ್ತಾರೆ. ಆ್ಯಂಡ್ ಅವ್ರಿಗೂ ಇವಾಗ ನೀವೇ ನೋಡ್ಬೋದು ಆಚೆ ಎಷ್ಟು ಟ್ರಾಫಿಕ್ ಇರುತ್ತೆ ಏನು ಅಂತ. ಆಚೆ ಹೋಗಿ ಬಂದರೆ ನಮಗೆ ತಲೆ ಕೆಡುತ್ತೆ. ಅಂಥದ್ರಲ್ಲಿ ಎಲ್ಲೋ ದೂರ ಕೆಲಸ ಮಾಡೋರಿಗೆ ಮನೆಗೆ ಬಂದಮೇಲೆ ಆ ಫ್ರಸ್ಟ್ರೇಷನ್ ಇರುತ್ತೆ. ಬಟ್ ನಮ್ಮ ಮನೇಲಿ ಆ ಥರ ಎಲ್ಲ ಏನೂ ಇಲ್ಲ. ಅವ್ರಿಗೇನಾದ್ರು ಕೆಲಸ ಇದ್ರೂ ರೂಮಲ್ಲೇ ಅದನ್ನೆಲ್ಲ ಆರಾಮಾಗೆ ಮುಗಿಸ್ಬಿಟ್ಟು ಆಮೇಲೆ ಆಚೆ ಬರ್ತಾರೆ. ಆ್ಯಂಡ್ ಮೋಸ್ಟ್ ಆಫ್ ದಿ ಟೈಮ್ ಅವ್ರದ್ದು ಈವ್ನಿಂಗೇ ಜಾಸ್ತಿ ಮೀಟಿಂಗ್ಸು, ಇಲ್ಲ ಕಾಲು, ಇಲ್ಲ ಮಧ್ಯರಾತ್ರಿ ಅವ್ರ ಕೆಲಸಗಳು ಇರುತ್ತೆ. ಆ್ಯಂಡ್ ಒಂದೇನೆಂದರೆ, ನಾವು ಪಾಪ ಮಲ್ಕೊಂಡ್ಮೇಲೂ ಅವರು ಮಧ್ಯರಾತ್ರಿ 1:30, 2 ಗಂಟೆ, 2:30ವರೆಗೂ ಎದ್ದು ಕೆಲಸ ಮಾಡ್ತಾಯಿರ್ತಾರೆ. ನಾನು ಅದನ್ನು ಯಾವತ್ತೂ ನಿಮಗೆ ತೋರಿಸಿರಲ್ಲ. ಹಾಗಾಗಿ ನಿಮ್ಗೇನು ಅನಿಸುತ್ತೆ, ಯಾವಾಗಲೂ ಸುನಿ ಫ್ರೀ ಆಗಿದ್ದಾರೆ ಅಂತ ಅನಿಸುತ್ತೆ. ಅವ್ರದ್ದೇ ಕಂಪ್ನಿ ಆಗಿರೋದ್ರಿಂದ ಅವ್ರಿಗೆ ಯಾವ ಟೈಮಿಂಗ್ಸ್ ಆ ಥರ ಇರೋದಿಲ್ಲ. ಅವ್ರ ಕಂಫರ್ಟು ಅವ್ರು ಹೇಗೆ ಮಾಡ್ಕೋಬೋದು ಆ ಥರ ಮಾಡ್ಕೋತಾರೆ. ಆ್ಯಂಡ್ ಗಾಡ್ಸ್ ಗ್ರೇಸ್ ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಆ್ಯಂಡ್ ಈ ಥರ ಲೈಫ್ ಎಲ್ಲರಿಗೂ ಸಿಗಲ್ಲ. ನನಗೆ ವೀರುಗೆ ಸಿಕ್ಕಿರೋದು ಒಂಥರ ಗ್ರೇಟ್ ಅಂತಲೇ ಹೇಳ್ಬೋದು. ನನ್ನ ಕಾನ್ಸ್ಟೆಂಟ್ ಸಪೋರ್ಟರ್, ಹೆಲ್ಪರ್. ನಾನು ಮನೇಲೂ ಅಷ್ಟೇ ಒಂದು 20 ಸತಿ ಅವ್ರು ಇರ್ತಾರಲ್ಲ, ಅವ್ರನ್ನ ಕರಿತಾನೇ ಇರ್ತೀನಿ. ಅವ್ರು ಒಂಥರ 1 ನಿಮಿಷ ಇರ್ತೀಯ ಅಂತ, ಆಮೇಲೆ ಏನಾದ್ರು ಅವ್ರು ಸೀರಿಯಸ್ ಆಗಿ ಮೀಟಿಂಗು ಕೆಲಸ ಎಲ್ಲ ಇದ್ದಾಗ ಬಾಕ್ಲಾಕ್ ಹೋಗ್ಬಿಡ್ತಾರೆ. ಅವಾಗ ನಾನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ವೀರುನು ಕೂಡ ಡಿಸ್ಟರ್ಬ್ ಮಾಡೋಕ್ಕೆ ಬಿಡೋದಿಲ್ಲ. ಪಾಪ ಕೆಲಸ ಮಾಡ್ತಾಯಿದ್ದೆ, ಸುಮ್ಮನೆ ಇರಬೇಕು ಅಂತ ಹೇಳ್ಬಿಟ್ಟಿರ್ತೀನಿ. ಸೊ ಅವನು ಅದೇ ಫಾಲೋ ಮಾಡ್ಕೋತಾನೆ. ಆ್ಯಂಡ್ ಯಾವಾಗಾರು ಫ್ರೀ ಇದ್ದಾಗ ಕರಿತಾನೆ. ಈ ಥರ ವೀಕೆಂಡಲ್ಲಂತೂ ಅವ್ರು ಫುಲ್ 24/7 ಸ್ಯಾಟರ್ಡೆ ಸಂಡೇ ನಮ್ಮ ಜೊತೆನೇ ಇರ್ತಾರೆ. ಸೊ ಅದೊಂದು ನಮಗೆ ಅಡ್ವಾಂಟೇಜು. ಸೊ ಇದು. ಆ್ಯಂಡ್ ಸ್ಯಾಲ್ರಿ ಬಗ್ಗೆ ನಾನು ನಿಮಗೆ ಫುಲ್ ಕ್ಲಿಯರಾಗಿ ಹೇಳೋಕ್ಕಾಗಲ್ಲ. ನೋಡೋಣ ಕಮ್ಮಿಂಗ್ ಡೇಸಲ್ಲಿ ಅವ್ರನ್ನೂ ಕೇಳಿ, ಅವ್ರು ಏನಾದ್ರು ಹೇಳ್ತೀನಿ ಅಂದರೆ ಬೇಕಾದ್ರೆ ಅವ್ರನ್ನೇ ಕೂರಿಸ್ಕೊಂಡು ವೀಡಿಯೋದಲ್ಲಿ ಹೇಳ್ತೀನಿ. ಬಟ್ ನಾಟ್ ರೈಟ್ ನೌ. ನೀವು ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲ ಕ್ವೆಶನ್ಸ್ಗೂ ನಾನು ಆನ್ಸರ್ ಕೂಡ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಸೊ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಇದು ವೀರು ಫುಡ್ಡು ಏನು ಮಾಡ್ತಾಯಿದ್ದೀವಿ ಅವಿ? ಟ್ರೈನ್ ಬ್ಲಾಗ್ಸ್ ಜೋಡಿಸ್ತಾನೆ ವೀರು. ಎಲ್ಲ ನಿಂದು ತೋರಿಸು. ಇವಳು ನೋಡಿ, ಇವಳು ಕುಕ್ಕು ಎಲ್ಲಿ ತೋರ್ಸೆ, ಏನದು? ಇಲ್ಲಿ ಬಾ, ಈ ಕಡೆ ತೋರ್ಸೆ. ಕ್ರೊಕೊಡೈಲ್ ಹಿಡ್ಕೊಂಡ್ಬಿಟ್ಟವಳೆ. ಟ್ರೈನ್ ವೀರು ಅಲ್ಲಿ ಎತ್ಕೊಂಡು ಎಸ್ಬಿಡು.
ಇವ್ರು ಹೋಗಿ ಕುಕ್ಕುದು ಎಸ್ಸಿಯ ಕ್ಯಾಚೆಸ್ಯ ಹಾಂ ಸರಿ ಎತ್ಕೊ ಬೇಡ ಬಿಡು ಹಾಂ ಬಿಡಲ್ಲ ಅವಳು ಹೊಸ ಕೂಕೋದು ಹೊಸ ಟಾಯ್ ಕೂಕೋದು ಕ್ರೊಕೊಡೈಲ್ ಅವಾಗಿಂದ ಬಿಟ್ಟೇ ಇಲ್ಲ ಆ ರೇಂಜಿಗೆ ಆಡ್ತಾವಳೆ ಎಷ್ಟೊಂದು ದಿನ ಆಗಿತ್ತಲ್ವ ಅವಳು ಹೊಸ ಟಾಯ್ ಕೊಡ್ತಿ ಇವಂದೇ ಇರುತ್ತಲ್ಲ ಅವೇ ಅವಳದು ಒಂದು ಬಾಕ್ಸ್ ಅವೇ ಗೊತ್ತಾ ಮಂಚದ ಕೆಳಗಿಟ್ಟಿದ್ದೀವಿ ವಾ ಅಷ್ಟು ಅದರಲ್ಲಿ ಆಡ್ತಾ ಇರಲಿಲ್ವಲ್ಲ ಇವ್ನು ಎತ್ಕೊಂಡು ಬ್ಯಾಗ್ ಹಾಕೊಬಿಡ್ತಾನೆ ಅವಳದು ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಒಂದಷ್ಟು ಅವಳು ಯೂಸ್ ಮಾಡದೇ ಇರೋವೆಲ್ಲ ಎತ್ತಿ ಅವಳು ನೆನ್ಪು ಹಂಗೆ ಇಟ್ಟಿದ್ವಿ ಆಮೇಲೆ ಹೊಸ ತಂದೇ ಇರಲಿಲ್ಲ ಇವಂದೇ ಯಾವ್ದಾದ್ರು ಬಾಲು ಅವು ಇವು ಎತ್ಕೊಂಡು ಆಡೋಳು ಇವತ್ತು ಹೊಸ್ದಾಗಿ ತಂದಿರೋದಕ್ಕೆ ಫುಲ್ ಖುಷಿ ಆಗ್ಬಿಟ್ಟಿದೆ ಖುಷಿ ನಮ್ಮ ಕೂಕಿಗೆ ಇಲ್ಲಿ ನೋಡಿ ಇವ್ನು ಹೆಂಗೆ ಜೋಡಿಸ್ತವನೇ ವೆರಿ ಗುಡ್ ಎಲ್ಲ ಒಂಚೂರು ಜೀ ಕುಡ್ಕೊಳವ ಟ್ರೈನ್ ಮಾಡಿದ್ದೀನಿ ನೀ ಅವನೇ ಇದು ಮಾಡಿರೋದು ಅಲ್ಲಿ ಇಡಬೇಡ ಇಲ್ಲೇ ಬಾ ಅಲ್ಲಿ ನೋಡು ಬೇಬಿ ಹಾಂ ನಿಲ್ಲುತ್ತಾ ಸರಿ ಇದೆಲ್ಲ ಇಲ್ಲಿ ಟ್ರೈನ್ ಥರ ಜೋಡಿಸ್ ಬಾ ಜೋಡ್ಸ್ ಬಾ ಒಂಚೂರು ತಿನ್ಕೊಂಡು ಹೋಗ್ಬಿಡು ಬಾ ವೀರು ಟ್ರೈನ್ ಮೇಲೆ ಜೋಡಿಸ್ಬೇಕು ವೀರು ಹಂಗೆ ಜೋಡ್ಸೋದಲ್ಲ ಇದ್ರ ಮೇಲೆ ಜೋಡಿಸ್ಬೇಕು ಇಡಿ ಮಾಡು ಬೇಗ ಬಾಯ್ಲಿ ಬೇಗ ಎದಳಪ್ಪ ವೀರು ಬಾಯ್ಲಿ ಕಮ್ಮಿ ಹೂವಾ ಸಖತ್ತಾಗಿ ಜೋಡಿಸಿದ್ಯಾ ಎಲ್ಲ ಪಾಲಕ್ ಕಿಚಡಿ ಕೂಕು ನೋಡಪ್ಪ ಕ್ರೋಕೊಡೈಲಲ್ಲಿ ಎಷ್ಟು ಚೆನ್ನಾಗಿ ಆಡ್ತೈತೆ ಹೌಸ್ಕೊಂಡು ಇಟ್ಕೊಬಿಡು ಎಲ್ಲೇ ನಿಂದು ತಾಯಿ ಇರು ಔಸಿಕೊಬಿಡೋಣ ತಟ್ಟೆ ಅವಳಿಗೆ ಎಷ್ಟು ಏನು ಮಿಸ್ಸಿಂಗ್ ಇದೆ ಹೌದಾ ಅವನೆಲ್ಲಾರು ಜೋಡ್ಸವನ ನೋಡು ಇಲ್ಲ ಅದಕ್ಕೆ ಅಡ್ಜಲ್ಲಿ ತರ ಇರುತ್ತೆ ಇದಾ ಎಷ್ಟು ಪೀಸ್ ಇದು 80ನೋ 82ನೋ ಇರಬೇಕು ಏನಿದೆಯೋ ವಿ ಇಲ್ಲಿ ಯಾವುದು ಇಲ್ವಲ್ಲ ಇದು ಮಾಡೋ ಇದು ಡೈನೋ ಥರ ಮೂರನೇದು ಹಾಂ ಆಗಲ್ವಾ ಆ ಥರ ಅದು ಕೊಡಿಲ್ಲ ಬಾಕ್ಸ ಅದು ಸ್ಟಿಕ್ಕರ್ ಏನು ಕೊಟ್ಟಿಲ್ಲ ಅವರು ಏನು ಸ್ಟಿಕ್ಕರು ಡೈನೋದು ಹಚ್ಚೋದಕ್ಕೆ ಎಲ್ಲ ಏನೈತೆ ಇಲ್ಲಿ ಹಚ್ಚೋಕ್ಕೆ ಕಣ್ಣ ಇಲ್ಲ ಅದರೊಳಗೆ ಇದೆಯಾ ನೋಡು ಕೊಡಿಲ್ಲ ಬಾಕ್ಸ್ ಕೊಡು ಏನೋ ಮಿಸ್ ಆಗಿರುತ್ತೆ ಬಿಡೋ ಹಾಂ ಯಾಕೆ ತೆಗಿತಾ ಇದೆಯಾ ಅಲ್ಲಾಡ್ತಾ ಇದೆಯಾ ಇದೆಷ್ಟು 100 115 ಇರಬೇಕು ಅಷ್ಟೆ ಅದೆಲ್ಲ ಎತ್ಕೊಬಾ ಹೋಗು ವೀರು ಹಾಂ ವೀರು ಅಲ್ಲಿ ನಿಲ್ಸಿದ್ಯಲ್ಲ ಅದನ್ನೇ ಎತ್ಕೊಬಾ ಹೋಗು ಕೂಕೋ ಕೊಡು ನಿನ್ನ ಟಾಯ್ ಕೊಡು ಕ್ರೊಕೊಡೈಲ್ ಕೊಡೈ ಸುಮ್ಮನೆ ಎತ್ಕೊಳ್ಳೋ ಥರ ಚಮಕ್ ಮಾಡು ಮುಟ್ಟಂಗಿಲ್ಲ ಯಾರು ಅದ್ರ ಮುಂದೆನೇ ಕೂತಿರ್ತಾಳೆ ಅದು ಹಿಡ್ಕೊಂಡೇ ಓಡಾಡ್ತಾಳೆ